ಕರ್ನಾಟಕ ರಾಜ್ಯ ಕಾನೂನು ವಿಶ್ವವಿದ್ಯಾಲಯದ 6ನೇ ಘಟಿಕೋತ್ಸವವು ದಿನಾಂಕ 29ರಂದು ರೈತರ ಜ್ಞಾನಾಭಿವೃದ್ಧಿ ಕೇಂದ್ರ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ ಜರುಗಲಿದೆ ಎಂದು ಕರ್ನಾಟಕ ರಾಜ್ಯ ಕಾನೂನು ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ಡಾ ಸಿ ಬಸವರಾಜ್ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಘನವತ್ತ ರಾಜ್ಯಪಾಲರು ತಾವರ್ಚಂದ್ ಗೆಹ್ಲೋಟ್, ಗೌರವಾನ್ವಿತ ರಾಜ್ಯಪಾಲರು, ಕರ್ನಾಟಕ ರಾಜ್ಯ ಮತ್ತು ವಿಶ್ವವಿದ್ಯಾಲಯದ ಕುಲಾಧಿಪತಿಗಳು ಕಾರ್ಯಕ್ರಮದ ಸಭಾಧ್ಯಕ್ಷತೆ ವಹಿಸುವರು. ಇನ್ನು ನಿವೃತ್ತ ಮುಖ್ಯ ನ್ಯಾಯಮೂರ್ತಿ ಧನಂಜಯ ವೈ ಚಂದ್ರಚೂಡ್ ಸರ್ವೋಚ್ಚ ನ್ಯಾಯಾಲಯ ನವದೆಹಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಘಟಿಕೋತ್ಸವ ಭಾಷಣವನ್ನು ನೀಡುವರು. ಗೌರವಾನ್ವಿತ ಡಾ ಎಚ್.ಕೆ. ಪಾಟೀಲ್ ಸಚಿವರು, ಕಾನೂನು, ನ್ಯಾಯಮಾನವ ಹಕ್ಕುಗಳು, ಸಂಸದೀಯ ವ್ಯವಹಾರ ಮತ್ತು ಶಾಸನ ರಚನೆ ಮತ್ತು ಪ್ರವಾಸೋದ್ಯಮ ಸಚಿವರು, ಕರ್ನಾಟಕ ಸರ್ಕಾರ ಹಾಗೂ ವಿಶ್ವವಿದ್ಯಾಲಯದ ಸಹ ಕುಲಪತಿಗಳು ಉಪಸ್ಥಿತರಿರುತ್ತಾರೆ ಎಂದರು. ಈ ಸಮಾರಂಭದಲ್ಲಿ ವಿಶ್ವವಿದ್ಯಾಲಯವು ಗೌರವಾನ್ವಿತ ನ್ಯಾಯಮೂರ್ತಿ ಧನಂಜಯ ವೈ ಚಂದ್ರಚೂಡ್, ಗೌರವಾನ್ವಿತ ಎಂ ವೀರಪ್ಪ ಮೊಯ್ಲಿ, ಮಾಜಿ ಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರ, ಗೌರವಾನ್ವಿತ ನ್ಯಾಯಮೂರ್ತಿ ಅಶೋಕ್ ಬಿ ಹಿಂಜಗೇರಿ ಇವರುಗಳಿಗೆ ಗೌರವ ಡಾಕ್ಟರೇಟ್ ಪ್ರದಾನ ಮಾಡಲಾಗುವುದೆಂದರು. ಇನ್ನು ಘಟಿಕೋತ್ಸವದಲ್ಲಿ 5734 ವಿದ್ಯಾರ್ಥಿಗಳಿಗೆ ಪದವಿಯನ್ನ ಪ್ರದಾನ ಮಾಡಲಾಗುವುದು. ಇದರಲ್ಲಿ 2991 ಪುರುಷ ವಿದ್ಯಾರ್ಥಿಗಳು ಮತ್ತು 2843 ಮಹಿಳಾ ವಿದ್ಯಾರ್ಥಿಗಳಿದ್ದಾರೆ. ವಿಶ್ವವಿದ್ಯಾಲಯವು ಪ್ರತಿ ಕೋರ್ಸ್ಗೆ ಒಂದರಂತೆ 6 ಸುವರ್ಣ ಪದಕಗಳನ್ನು ಪ್ರಾಯೋಜಿಸಿದ್ದು, ಸೀತಾರಾಮ್ ಜಿಂದಾಲ್ ಫೌಂಡೇಶನ್ ಅವರು ಪ್ರಾಯೋಜಿಸಿದ 1 ಸುವರ್ಣ ಪದಕ, ಎಲ್ಜಿ ಹಾವನೂರು ಸ್ಮರಣಾರ್ಥ ಟ್ರಸ್ಟ್ ಪ್ರಾಯೋಜಿಸಿದ 1 ಸುವರ್ಣ ಪದಕ, ಶಿವಪ್ರಸಾದ್ ಎಂ ಶಾಂತನಗೌಡರು, ದಿವಂಗತ ಮೋಹನ್ ಶಾಂತಗೌಡರ್, ನ್ಯಾಯಮೂರ್ತಿ ಸರ್ವೋಚ್ಚ ನ್ಯಾಯಾಲಯ ಇವರ ಸ್ಮರಣಾರ್ಥವಾಗಿ ಪ್ರಾಯೋಜಿಸಿದ 1 ಸುವರ್ಣ ಪದಕ, ಬಿಎಸ್ ನಾರಾಯಣ ಅವರ ಸ್ಮರಣಾರ್ಥ ಕಾನೂನು ಪದವಿಯಲ್ಲಿ ಹೆಚ್ಚು ಅಂಕ ಗಳಿಸಿದ ಒಬ್ಬ ಮಹಿಳಾ ವಿದ್ಯಾರ್ಥಿನಿಗೆ ಸುವರ್ಣ ಪದಕ, ಒಟ್ಟಾರೆಯಾಗಿ 10 ಸುವರ್ಣ ಪದಕಗಳನ್ನು ವಿವಿಧ ಕಾನೂನು ಕೋರ್ಸಿನ ವಿದ್ಯಾರ್ಥಿಗಳಿಗೆ ಈ ಘಟಿಕೋತ್ಸವದಲ್ಲಿ ಪ್ರದಾನ ಮಾಡಲಾಗುವುದು. ಇನ್ನು ಪದವಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗೆ ವಿದ್ಯಾರ್ಥಿ ವೇತನವನ್ನು ನೀಡುವುದು. ಇನ್ನು ಸಿಬ್ಬಂದಿ ವತಿಯಿಂದ ಪ್ರೊಫೆಸರ್ ಡಾಕ್ಟರ್ ಟಿಆರ್ ಸುಬ್ರಹ್ಮಣ್ಯ ವಿಶ್ರಾಂತ ಕುಲಪತಿಗಳು ಇವರ ಹೆಸರಿನಲ್ಲಿ ಪ್ರಾಯೋಜಿಸಿದ ನಗದು ಬಹುಮಾನವನ್ನು ಸಾರ್ವಜನಿಕ ಅಂತಾರಾಷ್ಟ್ರೀಯ ಕಾನೂನಿನಲ್ಲಿ ಅತಿ ಹೆಚ್ಚು ಅಂಕ ಪಡೆದ 2 ವಿದ್ಯಾರ್ಥಿಗಳಿಗೆ ನೀಡಲಾಗುವುದು. ಜೆಎಸ್ ಮಾಧುಸ್ವಾಮಿ, ಮಾಜಿ ಮುಖ್ಯಮಂತ್ರಿಗಳು, ಕಾನೂನು ಮತ್ತು ಸಂಸದೀಯ ವ್ಯವಹಾರ ಶಾಸನ ಸಚಿವರು, ಸಣ್ಣ ನೀರಾವರಿ ಇಲಾಖೆ, ಕರ್ನಾಟಕ ಸರ್ಕಾರ ಇವರು ತಮ್ಮ ಧರ್ಮಪತ್ನಿ ಶ್ರೀಮತಿ ತ್ರಿವೇಣಿ ಎಂಬಿ ಮಾಧುಸ್ವಾಮಿ ಇವರ ಹೆಸರಿನಲ್ಲಿ 1 ಮಹಿಳಾ ವಿದ್ಯಾರ್ಥಿಗೆ 1 ರಿಂದ 4ನೇ ವರ್ಷದ ಬಿಎ ಎಲ್ಎಲ್ಬಿ ಅಥವಾ ಬಿಬಿಎ ಎಲ್ಎಲ್ಬಿ ಪದವಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದವರಿಗೆ ನೀಡಲಾಗುವುದು. ಇನ್ನು ಈ ಘಟಿಕೋತ್ಸವದಲ್ಲಿ ಗೌರವಾನ್ವಿತ ಕುಲಪತಿಗಳಾದ ಪ್ರೊಫೆಸರ್ ಡಾ ಸಿ ಬಸವರಾಜು ಗಣ್ಯಮಾನ್ಯರ ಪರಿಚಯ, ವಿಶ್ವವಿದ್ಯಾಲಯದ ಬೆಳವಣಿಗೆಯ ಸಮಗ್ರ ಮಾಹಿತಿಯನ್ನು ಗಣ್ಯರ ಮುಂದೆ ಮಂಡಿಸುವುದರೊಂದಿಗೆ ಸ್ವಾಗತ ಕೋರುವರು. ಆಡಳಿತಾಂಗ ಕುಲಸಚಿವರಾದ ಅನುರಾಧ ವಸ್ತ್ರದ್, ಕೆಎಸ್ ಡೀನರು, ನಿರ್ದೇಶಕರು, ಕುಲಸಚಿವರು ರತ್ನಾ ಆರ್ ಭರಮಗೌಡರ್ ಹಾಗೂ ಹಣಕಾಸು ಅಧಿಕಾರಿಗಳಾದ ಸಂಜೀವ್ ಕುಮಾರ್ ಸಿಂಗ್ ಕೆಎಸ್ ಉಪಸ್ಥಿತರಿರುವವರು. ಈ ಘಟಿಕೋತ್ಸವದಲ್ಲಿ ಪ್ರಶಾಸನ ಸದಸ್ಯರು, ಪ್ರಶಿಕ್ಷಣ ಸಭೆಯ ಸದಸ್ಯರು, ನ್ಯಾಯಾಧೀಶರು, ನ್ಯಾಯಮೂರ್ತಿಗಳು, ಧಾರವಾಡ ಜಿಲ್ಲೆಯ ಪ್ರಸಿದ್ಧ ಗಣ್ಯಮಾನ್ಯರು, ಸಂಯೋಜಿತ ಕಾನೂನು ಕಾಲೇಜುಗಳ ಪ್ರಾಂಶುಪಾಲರು, ಬೋಧಕೇತರ ಸಿಬ್ಬಂದಿ ವರ್ಗದವರು, ಇನ್ನು ಸಹಸ್ರಾರು ಸಂಖ್ಯೆಯಲ್ಲಿ ಕಾನೂನು ವಿದ್ಯಾರ್ಥಿಗಳು ಭಾಗವಹಿಸಲಿದ್ದಾರೆ. ಈ ಪತ್ರಿಕಾಗೋಷ್ಠಿಯಲ್ಲಿ ಆಡಳಿತಾಂಗ ಕುಲಸಚಿವರಾದ ಅನುರಾಧ ವಸ್ತ್ರದ್, ಕೆಎಸ್ ಡೀನರ್, ನಿರ್ದೇಶಕರು ಮತ್ತು ಕುಲಸಚಿವರು ಡಾ ರತ್ನಾ ಆರ್ ಭರಮಗೌಡರ್ ಉಪಸ್ಥಿತರಿದ್ದರು.